ಅಶ್ವಿನಿ ಅನ್ನುವ ಹೆಣ್ಮಗಳು ಅವಳು ಯಾವ ಜಾತಿ ಅಂತ ನನಗೆ ಗೊತ್ತಿರಲಿಲ್ಲ. ಶೀಸ್ ಎ ಗುಡ್ ಆಕ್ಟರ್ ನನ್ನ ಪ್ರಕಾರ. ನಾನು ಸೀತಾರಾಮ್ ಅವರ ಸೀರಿಯಲ್ ಎಲ್ಲ ನೋಡಿದ್ದೇನೆ ಆ ಹೆಣ್ಮಗಳನ್ನು. ಒಳ್ಳೆ ಗಂಭೀರವಾಗಿ ಅವ್ರು ಹೇಳಿದ ರೀತಿ ಅಶ್ವಿನಿ ಗೌಡ, ನಾನು ಅಶ್ವಿನಿ ಗೌಡ, ಯಾಕಮ್ಮ ಅದನ್ನೆಲ್ಲ ಹೇಳ್ಬೇಕು? ಆ ಗಿಲ್ಲಿ ಯಾವ ಜಾತಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕು, ಮಂಡ್ಯದವನಲ್ಲ, ಯಾರೋ ಒಕ್ಕಲಿಗರು ಅಂತ ತಿಳ್ಕೊಂಡಿದ್ದೆ ನಾನು. ನನಗೆ ಈ ರ್ಯಾಕ್ಸ್ ಟು ರಿಚಸ್ ಇದಾರಲ್ಲ, ಬಡತನದಿಂದ ಮೇಲೆ ಬಂದಿರ್ತಾರಲ್ಲ, ನನಗೆ ಅಂತ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಅವರೊಂದು ಲೈಫ್ ಇದೆ ಅಲ್ಲ, ಆ ಸ್ಟ್ರಗಲಿಂಗ್ ಲೈಫು, ನಾವೆಲ್ಲ ಒಂದ್ ಸ್ವಲ್ಪ ಆ ರೀತಿ ಬಂದವರಾದ ಕಾರಣ ನಮಗೆ ಅದು ರಿಲೇಟ್ ಆಗುತ್ತೆ. ಅದು ಬಹಳ ಮಂದಿಗೆ ಅದು ಇನ್ಸ್ಪೈರ್ ಕೂಡ ಆಗುತ್ತೆ. ಅದು ನಾನು ಹೇಳ್ತಾ ಇರೋದು. ನಾನು ಈ ಬಿಗ್ ಬಾಸ್ ಅನ್ನು ನಾನು ಈ ಬೇರೆ ಬೇರೆ ಕಾರಣಗಳಿಗಾಗಿ ನೋಡ್ತೇನೆ. ಒಂದು ಹ್ಯೂಮನ್ ಬಿಹೇವಿಯರ್, ಮನುಷ್ಯನ ಸಣ್ಣತನಗಳು, ಈ ಜಾತಿ ಮತ್ತು ನೋಡಿ ಏನೇನೋ ಬಂತದು. ನಾನು ಹಿಂದಿ ಬಿಗ್ ಬಾಸ್ ನೋಡೋದಿಲ್ಲ. ಅದರಲ್ಲಿ ಬಹುಶಃ ಅವರು ಬೆಡ್ರೂಮ್ ಒಂದು ಓಪನ್ ಬಿಟ್ರೆ ಉಳಿದದ್ದೆಲ್ಲ ತೋರಿಸ್ತಾರೆ. ಬೆಡ್ರೂಮ್ ಅಲ್ಲಿ ಮಲಗಿದ್ದನ್ನು ತೋರಿಸಿದ್ರೆ ನಂತರ ಅದು ತೋರಿಸೋದಿಲ್ಲ ಅಷ್ಟೇ. ಅದು ಅಷ್ಟು ಕೆಟ್ಟದಾಗಿದೆ. ನಾನು ಅದನ್ನು ಈಗ ಬಿಗ್ ಬ್ರದರ್ ಅಂತ ಏನೋ ಸ್ಟಾರ್ಟ್ ಆಗಿತ್ತು ಇಂಡಿಯಾ, ಅದೆಲ್ಲ ಆಗಿತ್ತು. ಆದ್ರೆ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಡಿಸೆಂಟ್ ಆಗಿದೆ ಮಾತುಗಳದ್ದು. ನನಗೆ ಕಾಮಿಡಿ ಇಷ್ಟಪ್ಪ, ನಾನು ಎಲ್ಲ ಕಾಮಿಡಿಗಳನ್ನು ನೋಡ್ತೀನಿ, ನಾನು ನೋಡಿದ್ದೇನೆ. ಅಯ್ಯೋ, ನೀವು ಬಿಗ್ ಬಾಸ್ ನೋಡ್ತೀವಿ